ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ 1 ವರ್ಷ ಆಗಿದೆ. ಮತ್ತೆ ಮೋದಿ ನೇತೃತ್ವದ ಒಟ್ಟು ಸರ್ಕಾರ ರಚನೆಯಾಗಿ 11 ವರ್ಷ ಪೂರೈಸ್ತಾ ಇದೆ. ಅಂದ್ರೆ 3ನೇ ಟರ್ಮ್. ಹೀಗಾಗಿ ಕೇಂದ್ರದ ಸಾಧನೆ ಬಗ್ಗೆ ಹೇಳೋದಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಮೋದಿ ಸರ್ಕಾರದ ಅವಧಿಯಲ್ಲಿ ದಿಟ್ಟ ನಿರ್ಧಾರ ಆಗಿದೆ. ಪಹಲ್ಗಾಮ್ ದಾಳಿಗೆ ನಮ್ಮ ಸರ್ಕಾರ ಪ್ರತ್ಯುತ್ತರ ಕೊಟ್ಟಿದೆ. ದೇಶದಲ್ಲಿ ಕೊರೋನಾವನ್ನ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಿದ್ದೀವಿ. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ 11 ವರ್ಷ ಪೂರೈಸಿರುವ ಮೋದಿ ಸರ್ಕಾರದ ವಿರುದ್ಧ ಮತ್ತೆ 1 ವರ್ಷ ಪೂರೈಸಿರುವ ಎನ್ಡಿಎ ವಿರುದ್ಧವಾಗಿ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಮೋದಿ ಸರ್ಕಾರದ 11 ವರ್ಷ ವ್ಯರ್ಥ ಸಾಧನೆಯಾಗಿದೆ. 2 ಕೋಟಿ ಉದ್ಯೋಗಗಳ ಭರವಸೆ ಇಲ್ಲ. ಪ್ರಜಾಪ್ರಭುತ್ವ, ಆರ್ಥಿಕತೆ, ಸಾಮಾಜಿಕ ರಚನೆಗೆ ಹಾನಿಯಾಗಿದೆ. ಸಾಮಾಜಿಕ ರಚನೆಗೆ ಕೊಟ್ಟಿರೋ ಯಾವ ಭರವಸೆಗಳನ್ನು ಇವರು ಈಡೇರಿಸಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಿಯಕರಣೆ ವಿವಾಹಿತ ಮಹಿಳೆಯನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ. ಕೆಂಗೇರಿಯ ಹರಿಣಿ ಮತ್ತು ಯಶಸ್ ಅನೈತಿಕ ಸಂಬಂಧ ಹೊಂದಿದ್ರು ಅನ್ನುವಂಥದ್ದು ಆರೋಪ. ಆದರೆ ಇತ್ತೀಚೆಗೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂತ ಯಶಸ್ ಹರಿಣಿ ಮೇಲೆ ಕೋಪಗೊಂಡು ಹೋಟೆಲ್ಗೆ ಕರೆದೊಯ್ದಿದ್ದಾನೆ. 17 ಬಾರಿ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಜೂನ್ 6ರಂದು ನಡೆದಿದ್ದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ.